ಓಂ ಆದ್ಯಂತವಂತಃ ಕವಯಃ ಪುರಾಣ ಸೂಕ್ಷ್ಮ ಬೃಹಂತೋಪ್ಯನುಶಾಸಿತಾರಃ ಸರ್ವಾನ್ ಜ್ವರಾನ್ ಘ್ನಂತು ಮಮ ನಿರುದ್ಧ ಪ್ರದ್ಯುಮ್ನ ಸಂಕರ್ಷಣ ವಾಸುದೇವಾಃ ನಾರಾಯಣೇ ತ್ವೇಕಮನಾವಸಾಮಿ ಸರ್ವೇಣ ಭಾವೇನ ಶರೀರಭೂತ ತಸ್ಮಿನ್ ಹಿ ಧರ್ಮಸ್ಸು ಮಹಾನ್ವಿಷ್ಟಃ ಬ್ರಹ್ಮಣ್ಯತಾ ಚಾತ್ರ ತಥಾ ಪ್ರಿಯತ್ವಂ ವಾತೇನ ಕುಂತ್ಯಾಂ ಬಲವಾನ್ ಸುಜಾತಃ ಶೂರಸ್ತಪಸ್ವಿ ದ್ವಿಷತಾಂ ನಿಹಂತ ಸತ್ಯೇ ಚ ಧರ್ಮೇ ಚ ರತಃ ಸದೈವ ಪರಾಕ್ರಮೇ ಶತ್ರುಭಿರಪ್ರಧುಷ್ಯಃ ಯಸ್ಮೈ ದೇವಾ ಪ್ರಯಚ್ಛನ್ತೆ ಪುರುಷಾಯ ಪರಾಭವಂ ಬುದ್ಧಿಂ ತಸ್ಯಾಪಕರ್ಷನ್ತೆ ಸೋವಾಚೀನಾನಿ ಪಶ್ಯತಿ. ಶ್ರೀ ಗುರುಭ್ಯೋ ನಮಃ. ಮಹಾಭಾರತ ಪ್ರವಚನ ಸರಣಿಯಲ್ಲಿ ನಾವೀಗ ನೋಡ್ತಾ ಇರುವಂಥದ್ದು 1232ನೇ ಮತ್ತೆ ಅನುಶಾಸನ ಪರ್ವದ 165ನೇ ಭಾಗ. ಇದರಲ್ಲೀಗ ನಾವು ನೋಡ್ತಿರುವಂತಹ ಅಧ್ಯಾಯ ದಿಗ್ಗಜಗಳು ಧರ್ಮದ ರಹಸ್ಯಗಳನ್ನು ವರ್ಣನೆ ಮಾಡಿದಂತಹ ಒಂದು ಭಾಗ. ಮಾವಿಳ್ಳಿ ರಾಮಸ್ವಾಮಿ ಶಾಸ್ತ್ರಿಗಳ ಪಾಠದಲ್ಲಿ ಈ ಭಾಗ ಇಲ್ಲ. 195ನೇ ಅಧ್ಯಾಯ ಟಿ ಆರ್ ಕೃಷ್ಣಾಚಾರ್ಯ ಪಾಠದಲ್ಲಿ, 183ನೇ ಅಧ್ಯಾಯ ವೈಷ್ಣವ ಪಾಠದಲ್ಲಿ, 132ನೇ ಅಧ್ಯಾಯ ಗೀತಾ ಪ್ರಶ್ನೆ ಪಾಠದಲ್ಲಿ. ಸ್ವಸ್ಥಸ್ತು ಸತಾಂ ಅಶೇಷ ಸನ್ಮಂಗಲಾನುಭವಂತು. ಮಹಾಭಾರತೆ ಅನುಶಾಸನ ಪರ್ವಣಿ ಅನೇಕೈಃ ಋಷಿಭಿಃ ದೇವೈಃ ಪಿತೃಭಿಃ ಪ್ರಮಥಗಣೈಃ ಇತ್ಯಾದಿಭಿಃ ಧರ್ಮಜ್ಞೈಃ ये धर्मसूक्ष्माः संवर्णिताः ते भीष्मेण युधिष्ठिराय सानुजाय कथ्यन्ते. गते दिवसे प्रमथगणैः धर्मरहस्यवर्णनम्, यमचित्रगुप्त प्रभृतिभिः एवं अरुन्धत्या च धर्मरहस्यवर्णनम्. गते दिवसे प्रास्तूयत. तत्र प्रमथगणाः ये स्वयं भूतगणेषु प्रविष्टाः, ते तु भूतप्रेतादि पीडा कस्य जायते कस्य वा न जायते इत्यस्मिन् विषये स्वेषाम् अभिप्रायं प्रकटीचक्रुः. ये सदा स्त्रीसंगमरताः मोहवशाः मांसं भक्षयेयुः, एते सर्वेपि अपवित्राः दोषयुक्ताश्च भवेयुः, भूतप्रेत पीडा विषयाश्च भवेयुः. भूतप्रेत पीडा परिहारार्थं वचा इति ಮೂಲ ವಿಶೇಷ. ಒಂದು ರೀತಿಯಾದಂತಹ ಗಿಡ, ಒಂದು ರೀತಿಯಾದಂತಹ ಬೇರದು. ಆ ಬೇರನ್ನ ಕೈಯಲ್ಲಿ ಇಟ್ಕೊಂಡ್ರೆ ಏನು ಲಾಭ ಆಗ್ತದೆ? ಬೇರನ್ನ ತೀರ್ಥಾದಿಗಳ ಮೂಲಕ ತೀರ್ಥದ ನೀರಿನಲ್ಲಿ ಆ ಬೇರನ್ನು ತೇಯ್ದು ಹಚ್ಚಿಕೊಂಡ್ರೆ ಅದರಿಂದ ಏನು ಲಾಭ ಅನ್ನುವುದನ್ನೆಲ್ಲ ಕಳೆದ ದಿವಸ ನೋಡಿದ್ವಿ. ಆ ವಚ ಅನ್ನುವುದಕ್ಕೇನೆ ಪರ್ಯಾಯ ಪದವಾಗಿ ರಕ್ಷೋಘ್ನಿ ಅನ್ನುವ ಶಬ್ದವೇ ಇದೆ. ಕೋಶದಲ್ಲಿ ಅದಿರುವುದನ್ನು ನೋಡಿದ್ದೀವಿ. ಭದ್ರಾ, ಮಂಗಲ್ಯ ಅಂತೆಲ್ಲ ಶಬ್ದಗಳಿವೆ ಅದಕ್ಕೆ. ಚಿಕ್ಕ ಮಕ್ಕಳಿಗೆ, ದೊಡ್ಡವರಿಗೆ, ಪ್ರತಿಯೊಬ್ಬರಿಗೂ ಕೂಡ
ಜ್ಞಾನವನ್ನ ಕೊಡುವಂಥದ್ದು, ಮತ್ತೆ ವಾಕ್ಶಕ್ತಿಯನ್ನ ಪ್ರದೀಪ್ತಗೊಳಿಸುವಂಥದ್ದು, ದುಷ್ಟಶಕ್ತಿಗಳನ್ನು ಪರಿಹರಿಸುವಂಥದ್ದು, ಹೀಗೆಲ್ಲ ಅದಕ್ಕೆ ಶಕ್ತಿಗಳಿವೆ. ಯಾರ ಮನೆಯಲ್ಲಿ ನಿತ್ಯ ಅಗ್ನಿಹೋತ್ರಾಗ್ನಿ ಕಾಣಿಸ್ಕೋತಾ ಇರ್ತದೋ ಅಂಥವರನ್ನ ನಾವು ಪೀಡಿಸಲಿಕ್ಕೆ ಶಕ್ತರಲ್ಲ ಅನ್ನೋದನ್ನೆಲ್ಲ ಭೂತಗಳು ಹೇಳಿದ್ದನ್ನ ಕೇಳಿದ್ದೀವಿ ನಾವು. ಈಗ ನಾವು ನೋಡುವಂತಹ ಸಂಗತಿ ದಿಗ್ಗಜಗಳು ಧರ್ಮ ರಹಸ್ಯವನ್ನು ಹೇಗೆ ವರ್ಣನೆ ಮಾಡ್ತವೆ ಅಂತ. ಪದ್ಮ ಸಂಭವನಾದಂಥ, ಪದ್ಮ ಪ್ರತೀಕಾಶನೂ ಆದಂಥ, ಅಂದ್ರೆ ಪದ್ಮದಂತೆ ಕಂಗೊಳಿಸ್ತಾ ಇರುವಂಥ, ಪದ್ಮದಂತೆ ಕಾಂತಿ ಇರುವಂಥ, ಪದ್ಮದಿಂದ ಹುಟ್ಟಿರುವಂತಹ ಚತುರ್ಮುಖ ಬ್ರಹ್ಮ ಆ ಇಂದ್ರನಿಗೆ ದೇವತೆಗಳಿಗೆ ಹೀಗೆ ಮಾತಾಡಿದಂತೆ. ಇಲ್ಲಿ ಆ ಚತುರ್ಮುಖ ಬ್ರಹ್ಮನಿಗೆ ಪದ್ಮದಂತೆ ಕಾಂತಿಯುಳ್ಳವನು, ಪದ್ಮದಿಂದ ಜನಿಸಿದವನು ಅಂತ ಎರಡು ವಿಶೇಷಣಗಳು ಬಂದವು. ಮತ್ತೊಂದು ವಿಷಯವನ್ನು ತಿಳ್ಕೊಳ್ಬೇಕು, ಅವನಿಗೂ ಕೂಡ ಪದ್ಮ ಅಂತ ಹೆಸರಿದೆ. ಭಾಗವತ ತಾತ್ಪರ್ಯದಲ್ಲಿ ಪದ್ಮೋ ಬ್ರಹ್ಮ ಸಮುದ್ದಿಷ್ಟ ಪದ್ಮ ಶ್ರೀರಪಿ ಚೋದಿತ. ಪದ್ಮ ಅಂತ ಹೇಳಿ ಚತುರ್ಮುಖ ಬ್ರಹ್ಮನಿಗೆ ಹೆಸರಿದೆ, ಪದ್ಮ ಅಂತ ಆಕಾರಾಂತವಾಗಿ ಆದ್ರೆ ಲಕ್ಷ್ಮೀದೇವಿಗೂ ಹೆಸರಿದೆ ಅನ್ನೋದನ್ನು ಹೇಳಿದ್ದಾರೆ. ಆದ್ದರಿಂದ ಈ ಚತುರ್ಮುಖ ಬ್ರಹ್ಮ ಕೇವಲ ಪದ್ಮದಂತೆ ಕಾಂತಿಯುಳ್ಳವನಲ್ಲ, ಪದ್ಮದಿಂದ ಜನಿಸಿದವನು ಮಾತ್ರ ಅಲ್ಲ, ಪದ್ಮ ಎಂಬ ಹೆಸರುಳ್ಳವನು ಕೂಡ ಆಗಿದ್ದಾನೆ. ರೇಣುಕ ಅಂತ ಒಂದು ಆನೆ, ಅದು ಪಾತಾಳ ಲೋಕದಲ್ಲಿ, ರಸಾತಳ ಲೋಕದಲ್ಲಿ ಸಂಚಾರ ಮಾಡ್ತಾ ಇತ್ತಂತೆ. ಮಹಾ ತೇಜಸ್ವಿ ಆದದ್ದು. ಈ ಮಹಾಗಜಗಳು, ರೇಣುಕ ಅಥವಾ ಇನ್ನೂ ಅನೇಕ ಮಹಾಗಜಗಳೇನಿವೆ, ಇವೆಲ್ಲ ಇಡೀ ಭೂಮಂಡಲವನ್ನೇ ಧರಿಸುವಂತಹ ಶಕ್ತಿ ಇರುವಂತಹ ಆನೆಗಳು. ಇದರಲ್ಲಿ ಈಗ ಈ ರೇಣುಕ ಅನ್ನುವ ಆನೆ ನಿಮ್ಮ ಆಜ್ಞೆಗೆ, ಅಂದ್ರೆ ದೇವತೆಗಳ ಆಜ್ಞೆಗೆ ಅನುಸಾರವಾಗಿ ದಿಗ್ಗಜಗಳ ಬಳಿಗೆ ಹೋಗಲಿ, ಧರ್ಮಗಳ ಜ್ಞಾನವನ್ನ ಆ ದಿಗ್ಗಜಗಳ ಮೂಲಕ ಪಡೆಯಲಿ, ಅದನ್ನು ನಿಮಗೆ ಬಂದು ಹೇಳಲಿ ಅಂತ ಚತುರ್ಮುಖ ದೇವತೆಗಳಿಗೆ ಹೇಳಿದ. ಚತುರ್ಮುಖನ ಆಜ್ಞೆಗನುಸಾರವಾಗಿ ದೇವತೆಗಳು ಆ ರೇಣುಕನನ್ನ ದಿಗ್ಗಜಗಳ ಬಳಿಗೆ ಕಳಿಸಿದರು. ಆ ರೇಣುಕ ದಿಗ್ಗಜಗಳ ಬಳಿಗೆ ಬಂತು. ದೇವತೆಗಳ ಆಜ್ಞೆಯಂತೆ ಇಲ್ಲಿಗೆ ಬಂದಿದ್ದೇನೆ, ಧರ್ಮದ ರಹಸ್ಯವನ್ನು ನನಗೆ ವರ್ಣಿಸಿರಿ ಅಂತ ಅದು ಕೇಳಿತ್ತು. ಆಗ ದಿಗ್ಗಜಗಳು ಈ ಮುಂದಿನಂತೆ ವರ್ಣಿಸ್ಲಿಕ್ಕೆ ತೊಡಗಿದವು. ಕಾರ್ತಿಕೇ ಮಾಸಿ ಚಾಶ್ಲೇಷ ಬಹುಲಸ್ಯ ಅಷ್ಟಮಿ ಶಿವ ತೇನ ನಕ್ಷತ್ರ ಯೋಗೇನ ಯೋದದಾತಿ ಗುಡೌದನಂ ಅಂತ ಹೇಳಲಿಕ್ಕೆ ತೊಡಗಿದವು. ಕಾರ್ತಿಕ ಮಾಸದ ಕೃಷ್ಣ ಪಕ್ಷದ ಅಷ್ಟಮಿ ದಿವಸ ಆಶ್ಲೇಷ ನಕ್ಷತ್ರ ಇರುವಂತಹ ಒಂದು ಯೋಗ. ಆಗ ಬೆಲ್ಲದಿಂದ ಮಿಶ್ರಿತವಾದಂತಹ ಒಂದು ಅನ್ನ, ಗುಡೌದನ ಅಂತ ಕರೀತಾರೆ, ಅದನ್ನು ದಾನ ಮಾಡಬೇಕು. ಅವನಿಗೆ ಮಹಾಫಲ ಇದೆ. ಮತ್ತೆ ಇನ್ನೂ ಒಂದು ಈ ಸರ್ಪಗಳ ಆರಾಧನಾ ರೂಪವಾಗಿರುವಂತಹ ಒಂದು ಮಂತ್ರವನ್ನು ಕೂಡ ಅವು ಹೇಳ್ತವೆ ಆ ದಿಗ್ಗಜಗಳು. ಬಲದೇವ ಪ್ರಭೃತಯ ಯೇ ನಾಗಾ ಬಲವತ್ತರಾಹ ಅನಂತಾಹ ಹಿ ಅಕ್ಷಯಾಹ ನಿತ್ಯಂ ಭೋಗಿನಃ ಮಹಾಬಲಾಹ. ಬಲದೇವ ಅಂದ್ರೆ ಶೇಷ ಅಂತ ವ್ಯಾಖ್ಯಾನ ಮಾಡಿದ್ದಾರೆ ಒಬ್ರು. ಅವೇ ಮೊದಲಾದ ನಾಗಗಳು, ಅನೇಕ ಹೆಡೆಗಳುಳ್ಳಂಥವು, ಮಹಾಶಕ್ತಿ ಇರುವಂಥವು. ಅವು ನನ್ನ ಶಕ್ತಿಯನ್ನ ಹೆಚ್ಚಿಸಬೇಕು, ನನ್ನ ಬಲವನ್ನು ಹೆಚ್ಚಿಸಬೇಕು. ಅದಕ್ಕಾಗಿ ನಾನು ಕೊಡುವಂತಹ ಒಂದು ನೈವೇದ್ಯವನ್ನು ಅವು ಸ್ವೀಕರಿಸಲಿ. ಅದು ಎಂಥ ಬಲ, ನಾರಾಯಣನಿಗೆ ಇದ್ದಂಥ ಒಂದು ಬಲ ಅದು ಅಂತ ವರ್ಣನೆ ಮಾಡ್ತಾರೆ. ಆ ಬಲ ಒಂದು ಅಂಶದಿಂದ ನನಗೂ ಬರಲಿ. ಭೂಮಿಯನ್ನು ಎತ್ತುವಾಗ
ವರಾಹ ರೂಪಿಯಾದ ಭಗವಂತನಿಗೆ ಯಾವ ಬಲ ಇತ್ತೋ, ಯದಾ ನಾರಾಯಣ ಶ್ರೀಮಾನ್ ಉಜ್ಜಹಾರ ವಸುಂಧರಾಂ ತದ್ಬಲಂ ತಸ್ಯ ದೇವಸ್ಯ ಧರಾಂ ಉದ್ಧರತಸ್ತಥಾ ಅಂತ ಹೇಳಿ ಆ ಹುತ್ತದಲ್ಲಿ ಆ ಬೆಲ್ಲದ ಆಹಾರವನ್ನ, ಆ ಬೆಲ್ಲದ ಅನ್ನವನ್ನು ಹಾಕಬೇಕು. ಈ ಒಂದು ಪ್ರಾರ್ಥನಾ ಇದೆಯಲ್ಲ, ಇದು ಒಂದು ವಿಶಿಷ್ಟವಾದಂತಹ ಪ್ರಾರ್ಥನಾ. ಇದನ್ನು ಗಮನಿಸಿ. ಇಲ್ಲಿ ಬಲದೇವ ಪ್ರಭೃತಯ ಅನ್ನೋದಕ್ಕಿಂತ ಮುಂಚೆ 7ನೇ ಶ್ಲೋಕದಲ್ಲಿ ಇಮಂ ಮಂತ್ರಂ ಜಪನ್ ಶ್ರಾದ್ಧೆ ಯಥಾಹಾರೋ ಹಿ ಅಕೋಪನಃ ಅಂತ ಹೀಗೊಂದು ಮಾತಿದೆ. ಅದು ಕೆಲವು ಕಡೆ ಅನುವಾದಕ್ಕೆ ವಿಷಯ ಆಗಿಲ್ಲ, ಅನುವಾದ ಮಾಡುವವರು ಅದನ್ನು ಮರೆತು ಬಿಟ್ಟಿದ್ದಾರೆ. ಇಂಥ ಆ ಮರವಿನ ಕಾರಣದಿಂದಾಗಿ ಒಂದು ಮಹತ್ವದ ಅಂಶವನ್ನು ನಾವು ಕಳ್ಕೊಂಡಂತೆ ಆಗ್ತದೆ. ಶ್ರಾದ್ದ ಎಲ್ಲರ ಮನೆಯಲ್ಲೂ ನಡೀತಿರ್ತದೆ. ಶ್ರಾದ್ದದ ಸಂದರ್ಭದಲ್ಲಿ ಯಾವ್ಯಾವ ಮಂತ್ರಗಳನ್ನು ಹೇಳಬೇಕು ಅಂತ ಅನ್ನೋದನ್ನ ನಾವು ಮರೆತು ಬಿಡ್ತೇವೆ. ಹಿಂದಿಂದ ಏನಿದೆಯಲ್ಲ, ಕಾರ್ತಿಕ ಮಾಸದಲ್ಲಿ ಒಂದು ಗುಡೋದನ ಕೊಡಬೇಕು ಅಂತೇಳಿ ಅದೊಂದಾಯ್ತು. ಅದಲ್ಲದೆ ಈ ಶ್ರಾದ್ದದ ಸಂದರ್ಭದಲ್ಲಿ ಈ ಸರ್ಪಗಳ ಆರಾಧನೆಯನ್ನು ಮಾಡಬೇಕು ಅಂತಿದೆ. ಸಾಧ್ಯ ಆದರೆ ಇದನ್ನು ಕೂಡ ಅಳವಡಿಸ್ಕೋಬಹುದು. ಇಮಂ ಮಂತ್ರಂ ಜಪನ್ ಶ್ರಾದ್ಧೆ ಅಂತಿದೆ. ಶ್ರಾದ್ದದ ಸಂದರ್ಭದಲ್ಲಿ ಈ ಸರ್ಪಗಳ ಆರಾಧನೆ ನಡೆಯಬೇಕು ಅಂತ. ಸರ್ಪಗಳ ಆರಾಧನೆಯಿಂದ, ಸರ್ಪಗಳ ಆಶೀರ್ವಾದದಿಂದ ಕೂಡ ಮನುಷ್ಯನಿಗೆ ವಿವಾಹ, ಸಂತಾನ, ಆಮೇಲೆ ವಿದ್ಯೆ ಇದೆಲ್ಲವೂ ದೊರೆಯುವುದು ನಮಗೆ ಗೊತ್ತಿದೆ. ಅನೇಕ ಜನ ಜ್ಯೋತಿಷಿಗಳು ವಿವಾಹಕ್ಕೆ, ಸಂತಾನಕ್ಕೆ ಕಂಟಕ ಏನಾದರೂ ಇದ್ರೆ ಆ ಸಂದರ್ಭದಲ್ಲಿ ನಾಗಗಳ ಆರಾಧನೆ ಮಾಡಿ ಅಂತ ಹೇಳ್ತಾರೆ. ಅದು ನಮ್ಗೆ ಗೊತ್ತಿರ್ತದೆ. ಆ ನಾಗಗಳು ನಾನು ಕೊಟ್ಟ ಪೂಜೆಯನ್ನು ಸ್ವೀಕಾರ ಮಾಡಲಿ, ನೈವೇದ್ಯವನ್ನು ಸ್ವೀಕಾರ ಮಾಡಲಿ, ನನಗೆ ಬಲ ಬರಲಿ. ಎಂಥ ಬಲ ಅಂದ್ರೆ, ಆ ವರಾಹ ರೂಪಿಯಾದ ಭಗವಂತನಿಗೆ ಏನೊಂದು ಅಗಾಧವಾದಂತಹ ಬಲ ಇತ್ತು, ಅದರ ಒಂದಂಶ ನನಗೆ ಬರಲಿ ಅಂತ ಕೇಳ್ಕೊಳ್ಬೇಕು. ಭಗವಂತಂದು ಅನಂತ ಬಲ, ಅದರ ಒಂದು ಅಂಶ ಮಾತ್ರ ನಮ್ದು. ಏಷಃ ಏತಸ್ಯ ಪರಮಾನಂದಃ ಏತಸ್ಯ ಆನಂದಸ್ಯ ಅನ್ಯಾನಿ ಭೂತಾನಿ ಮಾತ್ರಾಂ ಉಪಜೀವಂತಿ ಅಂತ ಬೃಹದಾರಣ್ಯಕ ಉಪನಿಷತ್ನಲ್ಲಿ ಒಂದು ಮಂತ್ರ ಕೇಳಿಬಿಡ್ತದೆ. ಏಷೋಸ್ಯ ಪರಮಾನಂದಃ, ಭಗವಂತ ಅನಂತವಾದಂತಹ ಆನಂದವುಳ್ಳವನು. ಆ ಭಗವಂತನ ಆನಂದ ಏನಿದೆ ಅದರಲ್ಲಿ ಯಾವುದೋ ಒಂದು ಅಂಶವನ್ನ ಉಳಿದ ಎಲ್ಲಾ ಜೀವರು ಕೂಡ ಮುಕ್ತಿಗೆ ಹೋದಾಗ ಅನುಭವಿಸ್ತಾರೆ. ಅದು ಅವರ ಪಾಲಾಗ್ತದೆ ಅಂತ ಅಲ್ಲಿ ಮಾತಿರೋದು. ಬರೀ ಆನಂದ ಅಲ್ಲ, ಮತ್ತು ಬಲವೂ ಕೂಡ, ಭಗವಂತನ ಬಲ ನಮಗೂ ಕೂಡ ಬರ್ತದೆ ಮುಕ್ತಿಗೆ ಹೋದಾಗ. ಅದಷ್ಟೇ ಅಲ್ಲದೆ ನಾವು ಈ ಜಗತ್ತಿನಲ್ಲಿ ಇದ್ದಾಗ, ಲೌಕಿಕ ಕಾರ್ಯಗಳಲ್ಲಿ ಮತ್ತೆ ಶಾಸ್ತ್ರಾಧ್ಯಯನ ಮಾಡುವಾಗ, ಜ್ಞಾನಭಕ್ತಿ ವೈರಾಗ್ಯಾದಿಗಳನ್ನ ಭಗವಂತನ ಸನ್ನಿಧಾನದಲ್ಲಿ ನಾವು ಬೇಡುವಾಗ, ಅಲ್ಲಿ ಎಲ್ಲಾ ಸಂದರ್ಭದಲ್ಲಿ ಯದಾ ನಾರಾಯಣ ಶ್ರೀಮಾನ್ ಉಜ್ಜಹಾರ ವಸುಂಧರಾಮ್ ಅನ್ನುವಂಥ ಇಂಥ ಒಂದು ಅನುಸಂಧಾನ ಏನಿದೆ, ಈ ಅನುಸಂಧಾನವನ್ನು ನಾವು ಮಾಡ್ಕೊಳ್ಬೇಕು. ನಮ್ಮಲ್ಲಿ ಅನೇಕ ವಿಘ್ನಗಳು ಕಂಡು ಬರ್ತಿರ್ತವೆ ನಾವು ಮಾಡುವ ಕೆಲಸಗಳಿಗೆ. ಇದಕ್ಕೆಲ್ಲ ಏನಾದರೂ ಪರಿಹಾರ ದೊರೆಯುವುದಿದ್ರೆ ಅದೆಲ್ಲ ಆ ಭಗವಂತನ ಒಂದು ಅನುಗ್ರಹದಿಂದಲೇ ಆಗಬೇಕು. ವರಾಹ, ನರಸಿಂಹ ಮೊದಲಾದಂತಹ ಈ ಭಗವಂತನ ರೂಪಗಳು, ಅವುಗಳ ಧ್ಯಾನ, ಇದೆಲ್ಲ ನಮಗೆ ಬಂದಿರುವಂತಹ ಪ್ರತಿಬಂಧಗಳನ್ನು ಪರಿಹರಿಸಿ ಆ ಮೂಲಕ ನಮ್ಮನ್ನ ಸದ್ಗತಿಗೆ ಇಟ್ಕೊಂಡು ಹೋಗ್ತವೆ ಅಂತ ಶಾಸ್ತ್ರ ಹೇಳ್ತದೆ. ಈ ತರ ಆ ನಾಗಗಳ ಸನ್ನಿಧಾನದಲ್ಲಿ ನಾವು ಪ್ರಾರ್ಥಿಸಬೇಕು. ಮುಂದೆ ಸೂರ್ಯ ಅಸ್ತಂಗತನಾದ ಮೇಲೆ ನಾಗಕೇಸರ ಪುಷ್ಪ ಅಂತ ಅದಕ್ಕೊಂದು ರೀತಿಯಾದಂತಹ ಹೂ, ಆ ಹೂಗಳನ್ನು ಹುತ್ತದ ಮೇಲೆ ಹಾಕಬೇಕು. ಅದಕ್ಕೆ ನೀಲ ವಸ್ತ್ರವನ್ನು ಹೊದಿಸಬೇಕು, ಗಂಧ ಹಚ್ಚಬೇಕು. ಮುಂದೆ ಬಲಿಯನ್ನ ಹುತ್ತದಲ್ಲಿ ಹಾಕಬೇಕು. ಆ ಆನೆಗಳು ಹೇಳ್ತವೆ, ಹೀಗೆ ಮಾಡಿದರೆ ಭೂಭಾರವನ್ನು ಹೊತ್ತಿರುವಂತಹ ನಮಗೆ ಯಾರಿಗೂ ಕೂಡ, ದಿಗ್ಗಜಗಳಿಗೂ ಕೂಡ ಶ್ರಮ ಅನ್ನೋದು ಆಗುವುದಿಲ್ಲ ಭಗವಂತನ ಅನುಗ್ರಹದಿಂದ. ಇದೊಂದು ಮಹಾಧರ್ಮ ನಮ್ಮ ದೃಷ್ಟಿಯಲ್ಲಿ.
ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರ ಎಲ್ಲರೂ ಕೂಡ ಹೀಗೆ ಗುಡೋದನ ಬೆಲ್ಲದ ಅನ್ನವನ್ನು ಹೀಗೆ ದಾನ ಮಾಡಬೇಕು. ಅದು ಗುಡೋದನ ಅಂತ ಹೇಳ್ಬಾರ್ದು, ಗುಡೌದನ ಅಂತ ಹೇಳಬೇಕು. ಅಲ್ಲಿ ಔಕಾರ ಬರಬೇಕು. ಇಲ್ಲಿ ಅದು ಗುಡೋದನ ಅಂತಿದ್ರೆ ಅದನ್ನ ತಿದ್ಕೊಳ್ಳೋದು ಒಳ್ಳೆಯದು. ಹೀಗೆ ಇಲ್ಲಿ ಈ ಶ್ಲೋಕದಲ್ಲಿ ಹೇಳಲ್ಪಟ್ಟದ್ದು, ಈ ಅಧ್ಯಾಯದಲ್ಲಿ ಹೇಳಲ್ಪಟ್ಟದ್ದೇನಿದೆ, ಇದು ದಿಗ್ಗಜಗಳ ಆರಾಧನೆಯೂ ಆಯಿತು, ಮತ್ತೆ ಶೇಷಗಳ ನಾಗಗಳ ಆರಾಧನೆಯೂ ಕೂಡ ಆಯಿತು. ಮುಂದಿನ ಅಧ್ಯಾಯದಲ್ಲಿ ಮಹೇಶ್ವರ ಧರ್ಮೋಪದೇಶವನ್ನ ಮಾಡಿದಂತಹ ಒಂದು ಪ್ರಸಂಗ, ಅದನ್ನು ನಾವು ನೋಡಬೇಕು. ದೇವತೆಗಳೇ, ಪಿತೃಗಳೇ, ನೀವೆಲ್ಲ ಕೇಳಿ, ಧರ್ಮದ ಒಂದು ಸಾರವನ್ನ ನೀವೆಲ್ಲ ಈಗ ಕೇಳಿದ್ದೀರಿ, ಹೇಳಿದ್ದೀರಿ. ಕೆಲವರು ಹೇಳಿದ್ದೀರಿ, ಉಳಿದವರು ಕೇಳಿದ್ದೀರಿ. ಈ ಧರ್ಮೋಪದೇಶ ಕಾರ್ಯದಲ್ಲಿ ಅನೇಕ ಜನ ಪರಸ್ಪರ ಪಾಲ್ಗೊಂಡಿದ್ದೀರಿ. ನಾನು ಒಂದು ಧರ್ಮ ರಹಸ್ಯವನ್ನು ಈಗ ಹೇಳುವನಿದ್ದೇನೆ, ಅದನ್ನು ಕೇಳಿ. ಶೃಣುಧ್ವಂ ಸರ್ವ ಏವ ಹಿ. ಯಾವತ್ತೂ ಧಾರ್ಮಿಕವಾದಂತಹ ಬುದ್ಧಿ ಇದ್ದವನು, ಪರಮ ಶ್ರದ್ಧಾಳುವಾದವನು, ಅವನಿಗೆ ಮಾತ್ರ ಈ ಧರ್ಮ ರಹಸ್ಯವನ್ನು ಹೇಳಬೇಕು. ಒಂದು ತಿಂಗಳ ಕಾಲ ತಾನು ಒಪ್ಪತ್ತು ಊಟ ಮಾಡಿ ಗೋವುಗಳಿಗೆ ಆಹಾರ ಕೊಟ್ರೆ ಅವನಿಗೇನು ಫಲ, ಅದನ್ನು ಮುಂದೆ ಹೇಳ್ತೇನೆ ಕೇಳಿ. ಯಾಕೆಂದ್ರೆ ಗೋವುಗಳು ಪರಮ ಪವಿತ್ರವಾದದ್ದು. ಇಮಾ ಗಾವಃ ಮಹಾಭಾಗಾಃ ಪವಿತ್ರಂ ಪರಮಸ್ಮೃತಾಃ. ಪರಮ ಪವಿತ್ರವಾದಂತಹ ಪ್ರಾಣಿಗಳು ಈ ಗೋವುಗಳು. 3 ಲೋಕಗಳನ್ನು ಕೂಡ ತಮ್ಮ ಕರುಣೆಯಿಂದ ಅವೇ ಧರಿಸಿರ್ತವೆ. ಅವುಗಳಿಗೆ ಮಾಡುವಂತಹ ಸೇವಾ ಮಹಾಫಲ ಕೊಡುವಂಥದ್ದು. ನಿತ್ಯ ಗೋಗ್ರಾಸ ಕೊಟ್ರೆ ಅದಕ್ಕೊಂದು ದಿವ್ಯವಾದಂತಹ ಫಲ ಇದೆ. ಗೋವುಗಳಿಗೆ ನಾನೊಂದು ವರವನ್ನು ಕೊಟ್ಟಿದ್ದೆ ಹಿಂದೆ, ನನ್ನ ಬಳಿ ನೀವಿರಬೇಕು ಅಂತ ಹೇಳಿ. ಚತುರ್ಮುಖ ಬ್ರಹ್ಮ ಅವನು ಕೂಡ ಅದನ್ನ ಅನುಮೋದಿಸಿದ್ದ. ಈ ಗೋವುಗಳ ಜೊತೆಗಿರುವಂತಹ ವೃಷಭ ಈ ಕಾರಣದಿಂದ ನನ್ನ ಧ್ವಜದಲ್ಲಿರ್ತದೆ. ಗೋವುಗಳ ಜೊತೆ ನಾನು ಸಂತೋಷದಿಂದ ಇರ್ತೀನಿ. ರಮಯೇಹಂ ಸಹ ಗೋಭಿಶ್ಚ. ಆದ್ರಿಂದ ಗೋವುಗಳನ್ನ ಪೂಜಿಸಬೇಕು. ಗೋವುಗಳನ್ನು ಉಪಾಸಿಸಿದರೆ ಅವು ನಮಗೆ ವರ ಕೊಡ್ತವೆ. ಅದಕ್ಕೆ ನಿತ್ಯವೂ ಗೋಗ್ರಾಸ ಕೊಡುವವನಿಗೆ ಏನು ಫಲ? ಸತತವಾಗಿ ಗೋಸೇವಾ ಯಾರು ಮಾಡ್ತಿರ್ತಾನ ಇನ್ನೊಬ್ಬ, ಆ ಗೋಸೇವಾವನ್ನ ನಮಗೆ ಮಾಡ್ಲಿಕ್ಕೆ ಆಗದೆ ಹೋದ್ರೂ ಕೂಡ ನಿತ್ಯ ಒಂದು ಬಾರಿ ಗೋವಿಗೆ ಗ್ರಾಸವನ್ನು ಕೊಟ್ರೆ ನಿತ್ಯ ಗೋಸೇವಾ ಮಾಡುವವನಿಗೆ ಸಿಗುವ ಪುಣ್ಯದ ಒಂದು 1/4 ಭಾಗ ಪುಣ್ಯ ಆದ್ರೂ ನಮಗೆ ದೊರೆಯುತ್ತದೆ. ಅಲ್ಲಿಗೆ ಆ ಅಧ್ಯಾಯ ಸಮಾಪ್ತ ಆಗ್ತದೆ. ಮುಂದೆ ಸ್ಕಂದನಿಂದ ಧರ್ಮ ರಹಸ್ಯದ ವರ್ಣನ. ಮಮಾಪ್ಯನುಮತೋ ಧರ್ಮ ತಂ ಶೃಣುಧ್ವಂ ಸಮಾಹಿತಾಃ. ದೇವತೆಗಳೇ, ನಾನು ಹೇಳುವಂತ ಧರ್ಮವನ್ನು ಕೇಳಿ. ಒಂದು ನೀಲ ವೃಷಭ, ಷಂಡ ಅಂದ್ರೆ ನಪುಂಸಕ ಅಂತ ಅರ್ಥ ಅಲ್ಲ, ವೃಷಭ ಅಂತ ಅರ್ಥ. ಅದು ನೀಲ ಬಣ್ಣದ್ದು, ಕಪ್ಪು ಅಂತ ಎಲ್ಲ ಕಡೆ ಅನುವಾದ ಮಾಡಿದ್ದಾರೆ. ನೀಲ ಅಂದ್ರೆ ಕಪ್ಪೇ ಏನಲ್ಲ. ನಾನು ಕೆಲವು ಬೇರೆ ಪ್ರಮಾಣಗಳಿಗೆ ಅನುಸಾರವಾಗಿ ಆ ನೀಲ ಅಂತಂದ್ರೆ ಅದೊಂದು ಪಾರಿಭಾಷಿಕ ಶಬ್ದ. ಶರೀರವೆಲ್ಲ ಬಿಳಿ ಬಣ್ಣದ್ದಾಗಿರ್ತದೆ, ಅದರ ಕೆಲವು ಭಾಗಗಳು ಮಾತ್ರ ಕೆಂಪು ಬಣ್ಣದ್ದಾಗಿರ್ತವೆ ಅಂತ ಮೊನ್ನೆ ಒಂದು ಬಾರಿ ಹೇಳಿದ್ದೆ, ಆ ವೃಷೋತ್ಸರ್ಗ ಅನ್ನುವ ಒಂದು ಪ್ರಸಂಗದಲ್ಲಿ. ಆದ್ರಿಂದ ನೀಲ ಅಂದ್ರೆ ನಿರ್ದಿಷ್ಟವಾಗಿ ಕಪ್ಪೇ ಏನಲ್ಲ. ಆ ನೀಲ ಅಂತಹದೊಂದು ವೃಷಭ ಈ ಮಣ್ಣಿನ ದಿಣ್ಣೆ, ಮಣ್ಣಿನ ರಾಶಿ, ಅಲ್ಲಿ ಹೋಗಿ ತನ್ನ ಕೊಂಬುಗಳಿಂದ ಮಣ್ಣಿನ ರಾಶಿಯನ್ನ ಅದು ಕಿತ್ತಾಡ್ತದೆ ಕೆಲವು ಬಾರಿ ತನ್ನ ಆಟಕ್ಕಾಗಿ. ಅಲ್ಲೇನು ಅಂತ ಮಣ್ಣಿದೆ, ಆ ಮಣ್ಣನ್ನ ಮೈಗೆ ಲೇಪಿಸಿಕೊಂಡು 3 ದಿವಸ ಸ್ನಾನ ಮಾಡುವುದು. ಅದಕ್ಕೆ ಮಹಾಫಲ ಇದೆ. ಎಲ್ಲ ಅಶುಭಗಳನ್ನು ಅದು ಶೋಧಿಸ್ತದೆ. ಇವೆಲ್ಲ ಕೆಲವು ಅಪರೂಪದ ಸಂಗತಿಗಳು. ಗೋವಿಗೆ ನಾವೆಲ್ಲ ರೀತಿಯಾದಂತಹ ಪ್ರಾಶಸ್ತ್ಯ ಕೊಡ್ತೀವಿ. ಆ ಗೋವು ಸಕಲ ಅನಿಷ್ಟಗಳನ್ನು ಪರಿಹರಿಸಿ ಕಲ್ಯಾಣಗಳನ್ನು ಕೊಡುವುದು ಅಂತ ನಾವು ಉಪಾಸಿಸ್ತೀವಿ ಕೂಡ. ಆದ್ರೆ ಅಂಥದ್ದೇ ಒಂದು ಶ್ರೇಷ್ಠತೆ
ವೃಷಭಕ್ಕೂ ಇದೆ, ಅದನ್ನು ಗಮನಿಸಬೇಕು. ಅಮಂಗಳಗಳನ್ನು ಪರಿಹರಿಸಿ ಎಲ್ಲದಕ್ಕೂ ನಾವು ಅಧಿಪತಿಗಳಾಗುವಂತೆ, ಸರ್ವ ಸಂಪತ್ತು ನಮಗೆ ಜನಿಸುವಂತೆ ಅದು ಮಾಡ್ತದೆ. ಮಹಾಶೂರನೂ ಆಗ್ತಾನೆ ಆ ವ್ಯಕ್ತಿ. ಮತ್ತೊಂದು ಗೂಢವಾದ ರಹಸ್ಯ ಕೇಳಿ. ಹುಣ್ಣಿಮೆ ದಿವಸ ಚಂದ್ರ ಉದಯಿಸ್ತಾ ಇರುವಾಗ ಒಂದು ತಾಮ್ರದ ಪಾತ್ರೆಯನ್ನು ತಗೊಂಡು ಪಕ್ವವಾದ ಅನ್ನವನ್ನು ಜೇನುತುಪ್ಪದ ಜೊತೆಗೆ ಸೇರಿಸಿ ಬಲಿ ಕೊಡಬೇಕು. ಔದುಂಬರ ಅಂತಿದೆ. ಔದುಂಬರ ಅಂತ ಅನ್ನೋದಕ್ಕೆ ಅಕ್ಕಿ ಅಂತಾನೆ ಕೆಲವರು ಅರ್ಥ ಮಾಡಿದ್ದಾರೆ. ಹಿಂದೂ ಕೂಡ ಅದು ಬಂದಿತ್ತು. ಆದ್ರೂ ತಾಮ್ರ ಪಾತ್ರ ಅಂತ ಅನ್ನೋದು ಶ್ರೇಷ್ಠ ಅಂತ ಇನ್ನು ಕೆಲವು ಕೂಡ ಬಂದಿದ್ದರಿಂದ ಅದನ್ನು ತಾಮ್ರ ಪಾತ್ರ ಅಂತ ಮತ್ತೆ ಕೆಲವು ಜನ ಅನುವಾದ ಮಾಡಿದ್ದಾರೆ. ಚಂದ್ರನಿಗೆ ಇದನ್ನು ಸಮರ್ಪಿಸಬೇಕು. ಸೋಮಸ್ಯ ಉತ್ತಿಷ್ಠಮಾನಸ್ಯ ಪೌರ್ಣಮಾಸ್ಯ ಬಲಿಂಭರೆ. ಚಂದ್ರನಿಗೆ ಈ ಒಂದು ನೈವೇದ್ಯ ಕೊಡಬೇಕು. ಇದರಿಂದ ಏನ್ ಲಾಭ? ಚಂದ್ರ ಸ್ವೀಕಾರ ಮಾಡ್ತಾನೆ ಆ ನೈವೇದ್ಯವನ್ನ. ಸಾಧ್ಯರು, ರುದ್ರರು, ಆದಿತ್ಯರು, ವಿಶ್ವೇ ದೇವತೆಗಳು, ಅಶ್ವಿನಿ ದೇವತೆಗಳು, ಮರುದ್ಗುಣದವರು ಎಲ್ಲರೂ ಸ್ವೀಕಾರ ಮಾಡ್ತಾರೆ. ಸೋಮ ಅದರಿಂದ ತೃಪ್ತನಾಗ್ತಾನೆ. ಸಮುದ್ರವೂ ಕೂಡ ತೃಪ್ತವಾಗ್ತದೆ. ಚಂದ್ರನ ಕಿರಣಗಳ ಒಂದು ಸೆಳೆತಕ್ಕೆ ಹೊಂದಿಕೊಂಡು ಸಮುದ್ರವೂ ಕೂಡ ಉಕ್ಕುತ್ತದೆ. ಇದು ಇನ್ನೊಂದು ರಹಸ್ಯ. ಮುಂದೆ ವಿಷ್ಣು ಹೇಳಿದಂತ ಒಂದು ಮಾತಿದೆ. ಧರ್ಮಗುಹ್ಯಾನಿ ಸರ್ವಾಣಿ ದೇವತಾನಾಂ ಮಹಾತ್ಮನಾಂ ಋಷೀಣಾಂ ಚೈವ ಗುಹ್ಯಾನಿ ಯಃ ಪಠೇತ್ ಆಹ್ನಿಕಂ ಸದಾ. ದೇವತೆಗಳು, ಋಷಿಗಳು ಇವರೆಲ್ಲ ಈ ಅನೇಕ ಧರ್ಮ ರಹಸ್ಯಗಳನ್ನು ಹೇಳಿದ್ದಾರೆ. ಇದರಲ್ಲಿ ದೋಷವನ್ನು ಕಾಣದೆ, ಕುಹಕ ಬುದ್ಧಿ ಇಲ್ಲದೆ ಯಾರು ಇದನ್ನು ಪಾರಾಯಣ ಮಾಡ್ತಾರೆ ಅಥವಾ ಯಾರು ಮಾಡುವುದನ್ನು ಕೇಳ್ತಾರೆ, ಅವನಿಗೆ ಬೇರೆ ಯಾವ ಕಾರ್ಯದಲ್ಲೂ ವಿಘ್ನ ಆಗೋದಿಲ್ಲ, ಭಯನೂ ಅವನಿಗಿರೋದಿಲ್ಲ. ಪಾಪ ಅವನನ್ನ ಪೀಡಿಸೋದಿಲ್ಲ. ಪಿತೃಗಳು, ದೇವತೆಗಳೆಲ್ಲ ಆತ ಮಾಡುವ ಹವ್ಯ ಕವ್ಯಗಳಲ್ಲಿ ಬಂದು ಫಲವನ್ನು ಸ್ವೀಕಾರ ಮಾಡ್ತಾರೆ. ಅವರ ಪ್ರೀತಿಗೆ ಪಾತ್ರನಾಗ್ತಾನೆ ಈ ವ್ಯಕ್ತಿ. ಮುಂದೆ ಭೀಷ್ಮರು ಹೇಳ್ತಾರೆ, ಇವೆಲ್ಲ ಆ ಬೇರೆ ಬೇರೆ ದೇವತೆಗಳು, ಋಷಿಗಳು ಮೊದಲಾದವರು ಹೇಳಿದಂತಹ ಕೆಲವು ಧರ್ಮ ರಹಸ್ಯಗಳು. ವ್ಯಾಸರು ನನಗಿದನ್ನು ಹೇಳಿದ್ದರು. ಅದನ್ನೇ ನಾನು ನಿನಗೂ ಕೂಡ ಹೇಳಿದ್ದೇನೆ. ಮನುಷ್ಯನ ಒಂದು ತುಡಿತ ಹೇಗಿರಬೇಕು, ಮನುಷ್ಯ ಯಾವುದಕ್ಕಾಗಿ ಹಂಬಲಿಸಬೇಕು ಅಂತ ಅನ್ನೋದನ್ನ ಇಲ್ಲಿ ಹೇಳ್ತಾರೆ. ಒಂದು ಕಡೆ ರತ್ನ ಸಂಪೂರ್ಣವಾದಂತಹ ಇಡೀ ಭೂಮಿ, ಮತ್ತೊಂದು ಕಡೆ ಶ್ರೇಷ್ಠವಾದಂತಹ ಧರ್ಮಗಳ ಜ್ಞಾನ, ತತ್ವಜ್ಞಾನ. ಇವೆರಡೂ ನಮ್ಮ ಎದುರಿಗಿದ್ರೆ ಆ ಭೂಮಿಯ ಒಡೆತನವನ್ನ ಎಲ್ಲ ತಿರಸ್ಕರಿಸಿ ಮನುಷ್ಯ ಈ ತತ್ವಜ್ಞಾನವನ್ನೇ ಪಡ್ಕೊಳ್ಳಿಕ್ಕೆ ಹಂಬಲಿಸಬೇಕು. ಇದು ಮನುಷ್ಯನ ಗುರಿಯಾಗಿರಬೇಕು. ಈ ಯಾವ ರಹಸ್ಯವನ್ನು ಶ್ರದ್ಧಾ ಇಲ್ಲದವನಿಗೆ, ನಾಸ್ತಿಕನಿಗೆ, ಧರ್ಮಹೀನನಿಗೆ, ಕ್ರೂರಿಗೆ, ಗುರುದ್ವೇಷಿಗೆ, ಮತ್ತೆ ಅನಾತ್ಮಭೂತ ಏನು ಶಬ್ದ ಇದೆ. ಅನಾತ್ಮಭೂತ ಅಂದ್ರೆ ದೇವರ ನಾಮಸ್ಮರಣೆ ಇಲ್ಲದವನು, ಅಥವಾ ದೇಹದ ಅಭಿಮಾನದಿಂದಲೇ ಯಾವತ್ತೂ ಬದುಕುವಂಥವನು, ದೇಹವನ್ನು ಪೋಷಣೆ ಮಾಡ್ತಾ ಬದುಕುವಂಥವನು, ಅವ್ರಿಗೆ ಯಾರಿಗೂ ಕೂಡ ಇದನ್ನ ಹೇಳಬಾರದು ಅಂತಾರೆ. ಅಲ್ಲಿಗೆ ಆ ಅಧ್ಯಾಯ ಸಮಾಪ್ತವಾಗಿದೆ. ಮುಂದಿನ ಅಧ್ಯಾಯದಲ್ಲಿ ಯಾರಿಗೆ ಭೋಜನ ಮಾಡಿಸಬೇಕು, ಭೋಜಕರು ಯಾರು, ಭೋಜ್ಯರು ಯಾರು ಅಂತ ಅನ್ನೋದನ್ನೆಲ್ಲ ಹೇಳ್ತಾರೆ. ಇದು ಬೇರೆ ಯಾವುದೇ ದೇವತೆಯ ಋಷಿಯ ಸಂವಾದ ಅಲ್ಲ. ಯುಧಿಷ್ಠಿರ ಪ್ರಶ್ನೆ ಕೇಳುತ್ತಿದ್ದಾನೆ, ಭೀಷ್ಮರು ಅದಕ್ಕೆ ಉತ್ತರ ಹೇಳ್ತಿದ್ದಾರೆ ಅಷ್ಟೇ. ಕೆ ಭೋಜ್ಯಾಃ ಬ್ರಾಹ್ಮಣಸ್ಯೇವ ಕೆ ಭೋಜ್ಯಾಃ ಕ್ಷತ್ರಿಯಸ್ಯ ಚ ತಥಾ ವೈಶ್ಯಸ್ಯ ಕೆ ಭೋಜ್ಯಾಃ ಕೆ ಶೂದ್ರಸ್ಯ ಚ ಭಾರತ. ಭೀಷ್ಮರ, ಬ್ರಾಹ್ಮಣ ಯಾರಿಗೆ ಭೋಜನ ಮಾಡಿಸ್ಬೇಕು, ಕ್ಷತ್ರಿಯ ಯಾರಿಗೆ ಭೋಜನ ಮಾಡಿಸ್ಬೇಕು, ವೈಶ್ಯ ಶೂದ್ರರು ಯಾರಿಗೆ ಭೋಜನ ಮಾಡಿಸ್ಬೇಕು, ಇದನ್ನು ಹೇಳಿ. ಇದು ವೈಷ್ಣವ ಪಾಠದಲ್ಲಿರುವಂತಹ ಅನುವಾದವನ್ನು ಓದಿದೆ ನನಗೆ.
ಇನ್ನೊಂದ್ ಕಡೆ ಈ ಭಾರತ ದರ್ಶನ ಪ್ರಕಾಶನದಲ್ಲಿ ಈ ಪ್ರಪಂಚದಲ್ಲಿ ಬ್ರಾಹ್ಮಣ ಯಾರಿಗೆ ಭೋಜನ ಮಾಡಿಸ್ಬೇಕು ಅದು ಸರಿ ಇದೆ. ಅಂತೆಯೇ ಕ್ಷತ್ರಿಯ ವೈಶ್ಯ ಶೂದ್ರರಿಗೆ ಯಾರು ಭೋಜನ ಮಾಡಿಸಬೇಕು, ಯಾರು ಭೋಜನ ಮಾಡಿಸಲು ಅರ್ಹರು ಅಂತ ಒಂದು ಪ್ರಶ್ನೆ ಕೇಳ್ತಾನೆ ಅಂತಿದೆ ಅಲ್ಲಿ. ಆದ್ರೆ ಈ ತರ ಅದನ್ನು ವ್ಯಾಖ್ಯಾನ ಮಾಡೋದು ಸರಿಯಲ್ಲ. ಅದು ಭೋಜ್ಯ ಅಂತ ಒಂದು ಶಬ್ದ ಇದೆಯಲ್ಲ, ಭೋಜ್ಯ ಅಂದ್ರೆ ಏನು, ಹಾಗೆ ಪ್ರಸಂಗವಶಾತ್ ಭೋಜಕ ಅಂದ್ರೆ ಏನು, ಅದೆರಡನ್ನೂ ನಾವು ತಿಳ್ಕೊಳ್ಳೋಣ. ಭೋಜನ ಅಂದ್ರೆ ಊಟ ಮಾಡಿಸುವುದು, ಮಾಡುವುದು. ಭೋಜ್ಯ ಅಂತಂದ್ರೆ ಭೋಜನ ಮಾಡುವಂತಹ ಪದಾರ್ಥಗಳು ಅಂತ ಒಂದರ್ಥ, ಇನ್ನೊಂದು ಆ ಭೋಜನ ಮಾಡುವಂತಹ ವ್ಯಕ್ತಿ ಅಂತ ಅರ್ಥ. ಭೋಜಕ ಅಂತಂದ್ರೆ ಊಟ ಮಾಡಿಸುವಂತಹ ವ್ಯಕ್ತಿ ಅಂತ ಅರ್ಥ. ನಾವೀಗ ಬಾಧ್ಯ ಬಾಧಕ ಅನ್ನೋ ಶಬ್ದಗಳನ್ನು ಕೇಳಿರ್ತೇವೆ. ಬಾಧ್ಯ ಅಂದ್ರೆ ಪೀಡೆಗೆ ಒಳಗಾಗುವವನು, ಬಾಧಕ ಅಂದ್ರೆ ಪೀಡೆ ಕೊಡುವಂತಹ ವ್ಯಕ್ತಿ ಅಂತ ಅರ್ಥ. ಹಾಗೆ ಭೋಜಕ ಅಂದ್ರೆ ಊಟ ಮಾಡಿಸುವಂತ ವ್ಯಕ್ತಿ, ಇನ್ನೊಬ್ಬರನ್ನು ಕರೆದು ಬನ್ನಿ ಊಟ ಮಾಡಿ ಅಂತ ಅವರಿಗೆ ಆಮಂತ್ರಿಸಿ ಊಟ ಮಾಡಿಸುವಂತ ವ್ಯಕ್ತಿಯೇ ಭೋಜಕ. ಭೋಜಯತಿ ಇತಿ ಭೋಜ್ಯ, ಭೋಜಯತಿ ಇತಿ ಭೋಜಕ, ಭೋಜ್ಯ ಅಲ್ಲ. ಯಾರು ಊಟ ಮಾಡಿಸುತ್ತಾನೋ, ಭೋಜಯತಿ ಊಟ ಮಾಡಿಸುತ್ತಾನೆ, ಅದರಿಂದ ಅವನು ಭೋಜಕ ಅಂತ ಕರೀತಾರೆ. ಕಾರಕ ಅಂದ್ರೆ ಕೆಲಸ ಮಾಡುವ ವ್ಯಕ್ತಿ, ಪಾಚಕ ಅಂದ್ರೆ ಅಡಿಗೆ ಮಾಡುವ ವ್ಯಕ್ತಿ, ಹಾಗೆ ಭೋಜಕ ಅಂದ್ರೆ ಊಟ ಮಾಡಿಸುವ ವ್ಯಕ್ತಿ. ಭೋಜ್ಯ, ಯಾಜ್ಯ ಮೊದಲಾದ ಶಬ್ದಗಳನ್ನು ತಗೊಂಡ್ರೆ ಭೋಜ್ಯ ಅಂದ್ರೆ ಊಟ ಮಾಡಿಸಲ್ಪಡಬೇಕಾದಂತಹ ವ್ಯಕ್ತಿ ಅಂತ ಅರ್ಥ. ಯಾವನನ್ನು ಕರೆದು ಅವನಿಗೆ ಊಟಕ್ಕೆ ಹಾಕಬೇಕಾಗಿದೆಯೋ ಆ ವ್ಯಕ್ತಿಯನ್ನ, ಉಣ್ಣುವ ವ್ಯಕ್ತಿ, ಆಮಂತ್ರಿತ ವ್ಯಕ್ತಿ ಏನಿದ್ದಾನೆ ಅವನಿಗೆ ಭೋಜ್ಯ ಅಂತಾರೆ. ಯಾಜ್ಯ ಅಂತಂದ್ರೆ ಒಬ್ಬ ಯಜಮಾನ, ಯಾಜಕ ಅಂತಂದ್ರೆ ಪುರೋಹಿತ. ಪುರೋಹಿತನಾದವನು ಯಾವ ಯಜಮಾನನಿಗೆ ಯಾಗ ಮಾಡಿಸ್ಬೇಕಾಗಿದೆಯೋ ಆ ಯಜಮಾನನನ್ನ ಯಾಜ್ಯ ಅಂತ ಕರೀತಾರೆ. ಪುರೋಹಿತನಾದವನು ಯಾಜಕ, ಯಾಗ ಮಾಡಿಸ್ತಾನೆ. ಅದರಂತೆ ಭೋಜ್ಯ ಅಂದ್ರೆ ಆ ಭೋಜನ ಸ್ವೀಕಾರ ಮಾಡಬೇಕಾದವನು. ಭೋಜಕ ಅಂತಂದ್ರೆ ಭೋಜನ ಮಾಡಿಸುವಂತವನು. ಆದ್ರಿಂದ ಈ ಶ್ಲೋಕದಲ್ಲಿ ಬಂದಿರುವುದೆಲ್ಲ ಬ್ರಾಹ್ಮಣ ಯಾರಿಗೆ ಭೋಜನ ಮಾಡಿಸ್ಬೇಕು, ಕ್ಷತ್ರಿಯ ಯಾರಿಗೆ ಭೋಜನ ಮಾಡಿಸ್ಬೇಕು, ವೈಶ್ಯ ಶೂದ್ರ ಯಾರಿಗೆ ಭೋಜನ ಮಾಡಿಸ್ಬೇಕು ಅನ್ನುವ ಪ್ರಶ್ನೆ. ಹಾಗೆ ಅನುವಾದ ಮಾಡುವುದೇ ಯೋಗ್ಯವಾದ ಅನುವಾದ. ಭಾರತ ದರ್ಶನ ಪ್ರಕಾಶನದಲ್ಲಿ ಬಂದಿರುವಂತಹ ಅನುವಾದ ಅಷ್ಟಾಕ ಸರಿ ಕಾಣಲಿಲ್ಲ. ಅದಕ್ಕೆ ಭೀಷ್ಮರು ಹೇಳಿದ್ರು, ಬ್ರಾಹ್ಮಣರಾದವರು ಬ್ರಾಹ್ಮಣರಿಗೆ ಭೋಜನ ಮಾಡಿಸ್ಬೇಕು. ತಮ್ಮ ಮನೆಯಲ್ಲಿ ಹವ್ಯ ಕವ್ಯ ಇತ್ಯಾದಿ ಯಾವ್ದಾದ್ರು ಕಾರ್ಯಕ್ರಮ ಇದ್ರೆ, ಯಜ್ಞ ಶ್ರಾದ್ದ ಮೊದಲಾದಂತಹ, ಆಗ ಅವರಿಗೆ ಬ್ರಾಹ್ಮಣರನ್ನ, ಈ ಬ್ರಾಹ್ಮಣ ಯಜಮಾನನಾದವನು ಬ್ರಾಹ್ಮಣ ಪುರೋಹಿತನನ್ನು ಕರೆದು ಅವನಿಗೆ ಭೋಜನಾದಿಗಳನ್ನು ಮಾಡಿಸ್ಬೇಕು. ಮತ್ತೆ ಕ್ಷತ್ರಿಯ ವೈಶ್ಯ ಅವರನ್ನು ಕೂಡ ಕರೆದು ಭೋಜನಾದಿಗಳನ್ನು ಮಾಡಿಸಬಹುದು. ಆದರೆ ಶೂದ್ರರನ್ನ ಆ ಪ್ರಸಂಗದಲ್ಲಿ ಭೋಜನದ ವಿಷಯದಲ್ಲಿ ಪರಿತ್ಯಜಿಸಬೇಕು. ಶೂದ್ರರನ್ನು ಪರಿತ್ಯಜಿಸಬೇಕು ಅಂತ ಕೂಡಲೇ ಹಾಗಾದ್ರೆ ಶೂದ್ರರಿಗೆ ಅನ್ನ ಹಾಕಬಾರ್ದ ಅಂತ ಪ್ರಶ್ನೆ ನಮಗೂ ಬರ್ತದೆ. ಆ ಪ್ರಶ್ನೆಗೆ ಉತ್ತರವನ್ನ ಮುಂದೆ ಹೇಳ್ತಾರೆ. ಅವಾಗ ನಮಗೆಲ್ಲವೂ ಸ್ಪಷ್ಟೀಕೃತ ಆಗಿಬಿಡ್ತದೆ, ಸ್ಪಷ್ಟೀಕರಣ ತಾನಾಗೇ ಸಿಗ್ತದೆ. ಇಲ್ಲಿಯೂ ಕೂಡ ಅಲ್ಲಿ ವರ್ಗೀಕರಣಗಳಿವೆ. ಒಬ್ಬ ಬ್ರಾಹ್ಮಣ ಯಜಮಾನ ಇನ್ನೊಬ್ಬ ಬ್ರಾಹ್ಮಣನ ಪುರೋಹಿತರನ್ನು ಕರೆದು ಅವನಿಗೆ ಭೋಜನ ಮಾಡಿಸುವುದಕ್ಕೂ ಕ್ಷತ್ರಿಯ ವೈಶ್ಯರಿಗೆ ಭೋಜನ ಮಾಡಿಸುವುದಕ್ಕೂ ವ್ಯತ್ಯಾಸ ಇದೆ. ನಾವು ಮಾಡುವ ಶ್ರಾದ್ದ ಯಜ್ಞ ಮೊದಲಾದವುಗಳಲ್ಲಿ ಪುರೋಹಿತರಾಗಿ ಯಾರು ಬ್ರಾಹ್ಮಣರು ಬಂದಿರ್ತಾರೆ ಆ ಪುರೋಹಿತರನ್ನ ಆಧರಿಸಿ ಸತ್ಕರಿಸಿ ಅವರಿಗೆ ದಾನ ದಕ್ಷಿಣೆ ಇತ್ಯಾದಿಗಳನ್ನು ಕೊಟ್ಟು ಅವ್ರ ಕಡೆಯಿಂದ ಕಾರ್ಯ ಮಾಡಿಸಿಕೊಂಡು ಅವರಿಗೆ ಭೋಜನ ಮಾಡಿಸುವುದು ಬೇರೆ. ಕ್ಷತ್ರಿಯ ವೈಶ್ಯ ಮೊದಲಾದವರು ಪೌರೋಹಿತ್ಯ ಮಾಡಿಸ್ಲಿಕ್ಕೆ ಅಧಿಕೃತರಲ್ಲ. ಪೌರೋಹಿತ್ಯ ಅವರು ನಮಗೆ ಮಾಡಿಸಬಾರ್ದು, ಅವರಿಗೆ ಬ್ರಾಹ್ಮಣರಾದವರು ಪೌರೋಹಿತ್ಯ ಮಾಡಿಸ್ಬೇಕಷ್ಟೆ. ಆದ್ರಿಂದ ಕ್ಷತ್ರಿಯ ವೈಶ್ಯರಿಗೆ ಕೇವಲ ಭೂರಿ ಭೋಜನ ಅಂತಾರಲ್ಲ, ಎಲ್ಲಾ ಆಪ್ತೇಷ್ಟರಿಗೂ ಭೋಜನ ಮಾಡಿಸ್ತಿರ್ತಾರೆ, ಹಾಗೆ ಅವರಿಗೂ ಮಾಡಿಸಬಹುದು. ಬ್ರಾಹ್ಮಣರಿಗೆ ಒಬ್ಬ ಯಜಮಾನನಾದವನು ಬ್ರಾಹ್ಮಣರನ್ನು ಕರೆದು ಅವರಿಗೆ ಭೋಜನ ಮಾಡಿಸುವುದಕ್ಕೂ ಕ್ಷತ್ರಿಯ ವೈಶ್ಯರಿಗೆ ಭೋಜನ ಮಾಡಿಸುವುದಕ್ಕೂ ವ್ಯತ್ಯಾಸ ಇದೆ. ಭೂರಿ ಭೋಜನ ಅನ್ನೋ ದೃಷ್ಟಿಯಿಂದ ಮಾತ್ರ ಕ್ಷತ್ರಿಯ ವೈಶ್ಯರಿಗೆ. ಆದ್ರೆ ಶೂದ್ರರನ್ನು ಪರಿತ್ಯಜಿಸಬೇಕು ಅಂತಿದ್ರೆ ಅದ್ರ ಅರ್ಥವನ್ನು ಮುಂದೆ ನೋಡೋಣ, ಯಾಕೆ ಹಾಗೆ ಹೇಳ್ತಾರೆ ಅಂತ. ಶೂದ್ರರು ಅಂದ್ರೆ ಯಾರು ಅಂತ ಹೇಳಿ ಮಹಾಭಾರತವೇ ಸ್ಪಷ್ಟವಾಗಿ ಹೇಳಿದಾದ್ರಿಂದ ನಮಗೆ ನಾವು ಅದಕ್ಕೆ ನಮ್ಮದೇ ಆದ ಅರ್ಥಗಳನ್ನು ಕಲ್ಪನೆ ಮಾಡಿಕೊಂಡು ಗೊಂದಲಕ್ಕೆ ಈಡಾಗಬೇಕಾಗಿಲ್ಲ. ಕ್ಷತ್ರಿಯ ತಾನು ಯಜ್ಞ ಶ್ರಾದ್ದ ಇತ್ಯಾದಿಗಳನ್ನು ಮಾಡಿದಾಗ ಬ್ರಾಹ್ಮಣರಿಗೂ ಕ್ಷತ್ರಿಯರಿಗೂ ವೈಶ್ಯರಿಗೂ ಭೋಜನ ಮಾಡಿಸಬಹುದು.
ಆದರೆ ಈ ವರ್ಜನೀಯಾಸ್ತ್ವೈ ಶೂದ್ರಾಹ ಸರ್ವ ಭಕ್ಷಾಹ ವಿಕರ್ಮಿಣಃ, ಏನೆಂದರನ್ನ ಅದನ್ನು ತಿನ್ನುವಂಥವರು, ವಿಕರ್ಮಗಳನ್ನು ಮಾಡುವಂಥ ಶೂದ್ರರೇನಿದ್ದಾರೆ ಅವರಿಗೆ ಭೋಜನ ಮಾಡಿಸೋರು. ನಿತ್ಯ ಅಗ್ನಿಹೋತ್ರವನ್ನು ಮಾಡುವಂಥ, ಏಕಾಂತದಲ್ಲಿರುವಂಥ, ಚಾತುರ್ಮಾಸ್ಯಾದಿ ವೃತ್ತದಲ್ಲಿರುವಂಥ ವೈಶ್ಯರು ಮೊದಲಾದವರಿಗೆ ಬ್ರಾಹ್ಮಣರು, ಕ್ಷತ್ರಿಯರು ಭೋಜನ ಮಾಡಿಸಬಹುದು. ಅವ್ರ ಕಡೆಯಿಂದ ಪೌರೋಹಿತ್ಯ ಮಾಡಿಸ್ಕೊಳ್ಳುವುದಲ್ಲ, ಭೂರಿ ಭೋಜನ ಅಂತ ಹೇಳಿ ಸಾರ್ವಜನಿಕರಿಗೆ ಎಲ್ಲರಿಗೂ ಕೂಡ ಭೋಜನ ಮಾಡಿಸುವ ಕ್ರಮದಲ್ಲಿ ವೈಶ್ಯರಿಗೆ ಮತ್ತೆ ಕ್ಷತ್ರಿಯರಿಗೂ ಕೂಡ ಭೋಜನ ಮಾಡಿಸಬಹುದು ಅಂತ ಅದರ ಅರ್ಥ. ಶೂದ್ರನ ಮನೆಯಲ್ಲಿ ಭೋಜನ ಮಾಡಿದ್ರೆ ಅವನು ಇಡೀ ಭೂಮಂಡಲದ ಮಲವನ್ನೆಲ್ಲ ಸ್ವೀಕಾರ ಮಾಡಿದಂತೆ, ಸರ್ವ ಜನರ ಪಾಪವನ್ನೆಲ್ಲ ಅವನು ಸ್ವೀಕಾರ ಮಾಡಿದಂತೆ. ಶೂದ್ರ ಅಂದ್ರೆ ಭ್ರಷ್ಟ, ಕರ್ಮವನ್ನು ಮಾಡದೇ ಇರುವಂತವನು, ತಾನು ಮಾಡಬೇಕಾದ ಕರ್ಮವನ್ನು ಮಾಡದೇ ಇದ್ದವನು ಅಂತ ಅರ್ಥ. ಅಲ್ಲಿ ಮುಂದೆ ಹೇಳ್ತಾರೆ, ಅದನ್ನು ಗಮನಿಸೋಣ. ಶೂದ್ರಸ್ಯ ಕರ್ಮನಿಷ್ಠಾಯಾಮ್ ವಿಕರ್ಮಸ್ಥೋಪಿ ಪಚ್ಯತೆ ಅಂತಿದೆ ನೋಡಿ. ಶೂದ್ರನು ಕರ್ಮನಿಷ್ಠೆಯನ್ನು ಹೊಂದಿದರೆ ಅವನು ವಿಕರ್ಮಸ್ಥನಾದರೂ ನರಕದಲ್ಲಿ ಬೇಯಿಸಲ್ಪಡುತ್ತಾನೆ ಅಂತ ಅನುವಾದ ಇದೆ, 7ನೇ ಶ್ಲೋಕ. ಆ ಅನುವಾದ ಸರಿ ಅನಿಸೋದಿಲ್ಲ. ಕರ್ಮನಿಷ್ಠೆಯನ್ನು ಹೊಂದಿದ್ದಾನೆ ಅಂದ್ರೆ ತಾನು ಮಾಡಬೇಕಾದ ಕರ್ಮವನ್ನು ಮಾಡ್ತಿದ್ದಾನೆ, ಆದರೂ ವಿಕರ್ಮಸ್ಥನಾಗಿದ್ದಾನೆ ಅಂದ್ರೆ ಮಾಡಬಾರದ ಕರ್ಮವನ್ನು ಮಾಡ್ತಿದ್ದಾನೆ ಅಂತ ಆಯ್ತು. ಹಾಗಾದ್ರೆ ಅನುವಾದವೇ ಸರಿಯಲ್ಲ. ಅವನು ನರಕಕ್ಕೆ ಹೋಗಿ ಬೇಯಿಸಲ್ಪಡಬೇಕಾದ್ರೆ ಅದಕ್ಕೆ ಬೇರೆ ಅರ್ಥವನ್ನೇ ಹೇಳಿದ್ದಾರೆ. ಭಾರತ ದರ್ಶನ ಪ್ರಕಾಶನದಲ್ಲಿ ಹೀಗೆ ಅದಕ್ಕೆ ಅನುವಾದ ಇದೆ. ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯರು ಇವಿಷ್ಟು ಜನ ಶೂದ್ರರು ಮಾಡುವ ಕರ್ಮದಲ್ಲಿ ಆಸಕ್ತರಾಗಿದ್ರೆ, ತಮ್ಮ ಕರ್ಮವನ್ನು ಬಿಟ್ಟು ಬೇರೆ ಯಾರೋ ಮಾಡುವ ಕರ್ಮವನ್ನು ಇವರು ಮಾಡ್ಲಿಕ್ಕೆ ಹೋದ್ರೆ ಅವರು ವಿಕರ್ಮಸ್ಥೋಪಿ ಪಚ್ಯತೆ, ಅವರು ನರಕದಲ್ಲಿ ಹೋಗಿ ಬೀಳುತ್ತಾರೆ. ಬ್ರಾಹ್ಮಣ, ಕ್ಷತ್ರಿಯೋ, ವೈಶ್ಯ ವಿಕರ್ಮಸ್ಥಶ್ಚ ಪಚ್ಯತೆ. ವರ್ಣಾಶ್ರಮೋಚಿತವಾದ ಕರ್ಮವನ್ನು ಬಿಟ್ಟರೆ ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯರು ಆವಾಗಲೂ ನರಕದಲ್ಲಿ ಹೋಗಿ ಬೀಳ್ತಾರೆ. ಬಿಡದೇನೆ ಕರ್ಮಗಳನ್ನು ಮಾಡ್ತಾ ಇದ್ದಾರೆ, ತಮ್ಮ ವರ್ಣಕ್ಕೆ ಆಶ್ರಮಕ್ಕೆ ಅನುಸಾರವಾಗಿ ಕರ್ಮ ಮಾಡ್ತಿದ್ದಾರೆ. ಆದ್ರೂ ಯಾವುದೋ ಒಂದು ಪ್ರಸಂಗದಲ್ಲಿ ಆ ಕರ್ಮವನ್ನು ಮಾಡ್ತಾ ಇದ್ದಂತೆನೆ ಬೇರೆ ಕರ್ಮವನ್ನು ಮಾಡಿಬಿಡೋದು. ಇಲ್ಲಿ 2 ಪಾಯಿಂಟ್ ಅದು. ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯರು ತಾವು ಮಾಡಬೇಕಾದ ಕರ್ಮಗಳನ್ನು ಮಾಡ್ತಾನೆ, ಅದರ ಜೊತೆಗೆ ಇನ್ನೊಂದು ತಪ್ಪು ಕರ್ಮವನ್ನು ಮಾಡೋದು, ತಾನು ಮಾಡಬಾರ್ದನ್ನು ಮಾಡೋದು. ಇನ್ನೊಂದು, ತಾವು ಮಾಡುವುದನ್ನು ಮಾಡಬೇಕಾದನ್ನು ಪೂರ್ಣವಾಗಿ ಬಿಟ್ಟು ವಿಕರ್ಮವನ್ನು ಮಾಡುವುದು. ಈ 2 ಪ್ರಸಂಗಗಳಲ್ಲಿ ಅವರು ನರಕಕ್ಕೆ ಹೋಗ್ತಾರೆ ಅಂತ ಅದರ ಅರ್ಥ. ಆದ್ರಿಂದ ಆ ಅನುವಾದದ ಬಗ್ಗೆ ಸ್ವಲ್ಪ ಎಚ್ಚರಿಕೆಯಿಂದಿರಬೇಕು. ಬ್ರಾಹ್ಮಣರು ಸ್ವಾಧ್ಯಾಯಾದಿಗಳಲ್ಲಿ ನಿರತರಾಗಿರ್ಬೇಕು, ಕ್ಷತ್ರಿಯ ಪ್ರಜೆಗಳ ರಕ್ಷಣಾ ಭಾರ ತಗೊಳ್ಬೇಕು, ವೈಶ್ಯ ಕೃಷಿ, ಗೋರಕ್ಷ, ವಾಣಿಜ್ಯಾದಿಗಳನ್ನು ಮಾಡಬೇಕು. ವೈಶ್ಯ ಮಾಡಿದ ಕರ್ಮಗಳಿಗನುಸಾರವಾಗಿ ಈ ಪ್ರಪಂಚ ಎಲ್ಲ ಜೀವನ ನಡೆಸ್ತದೆ. ಅಕುತ್ಸಾ ವೈಶ್ಯ ಕರ್ಮಣಿ, ಅವನು ಯಾವತ್ತೂ ತನ್ನ ಕರ್ಮವನ್ನ ನಿಂದಿಸಬಾರದು, ತನ್ನ ಕರ್ಮದ ಬಗ್ಗೆ ಅವನಿಗೆ ಹೆಮ್ಮೆ ಇರಬೇಕು ಅಂತ ಅರ್ಥ. ತನ್ನ ಕರ್ಮವನ್ನು ಬಿಟ್ಟು ಮತ್ತೊಂದು ಕರ್ಮವನ್ನು ಯಾರು ಮಾಡ್ತಾನೋ ಅವನನ್ನು ಶೂದ್ರ ಅಂತ ತಿಳಿಬೇಕು. ಇದನ್ನು ಗಮನಿಸಿ. ಅವನಿಗೆ ಭೋಜನ ಮಾಡಿಸಬಾರ್ದು ಅಂತ ಅರ್ಥ. ಬ್ರಾಹ್ಮಣನೇ ಆದ್ರೂ ಹುಟ್ಟಿನಿಂದ ಬ್ರಾಹ್ಮಣ, ಅವನ ತಂದೆ ತಾಯಂದ್ರು ಬ್ರಾಹ್ಮಣರು, ತಾನು ಮಾಡಬೇಕಾದ ಕರ್ಮ ಬಿಟ್ಟು ಮತ್ತೊಂದೇನೋ ಕರ್ಮ ಮಾಡ್ಲಿಕ್ಕೆ ಹೊರಟ್ರೆ ಅವನನ್ನು ಶೂದ್ರ ಅನ್ಬೇಕು. ಅವನು ಹುಟ್ಟಿನಿಂದ ಬ್ರಾಹ್ಮಣ ಆದ್ರೂ ಅವನನ್ನ ಭೋಜನಕ್ಕೆ ಕರೆಯಬಾರದು ಅಂತ ಅರ್ಥ. ಇದು ಆ ಶೂದ್ರನನ್ನು ಕರೆಯಬಾರದು ಅಂತ ಹೇಳಿದ್ರ ಮಾತಿನ ಅರ್ಥ. ವೈದ್ಯ, ಆಮೇಲೆ ಆಯುಧವನ್ನು ತಯಾರಿಸುವವನು, ಗ್ರಾಮದ ಅಧಿಪತಿ, ಗ್ರಾಮ ಪುರೋಹಿತ, ಜ್ಯೋತಿಷಿ, ವ್ಯರ್ಥವಾಗಿ ಅಧ್ಯಯನ ಮಾಡದೆ ಅದನ್ನು ಇನ್ನೊಬ್ರಿಗೆ ಹೇಳ್ಕೊಡದೇ ಇರುವವನು, ಅಧ್ಯಯನವನ್ನು ಆಚರಣೆಗೆ ತರದೇ ಇರುವವನು, ಅವರೆಲ್ಲ ಶೂದ್ರಿಗೆ ಸಮಾನ. ವೈದ್ಯರಿಗೆ ಬೇಕಾದಂತಹ ಮಡಿಯುವಿಗೆ ಮೊದಲಾದನ್ನ ಆಚರಣೆಗೆ ತರಲಿಕ್ಕಾಗೋದಿಲ್ಲ. ಆಯುಧವನ್ನು ತಯಾರು ಮಾಡುವಂಥವರು ಕಾಂಡಪೃಷ್ಠ ಅಂತ ಅದನ್ನ ವರ್ಣನೆ ಮಾಡಿದ್ದಾರೆ. ಅವರು ಕೂಡ ಈ ಅಂತ ಒಂದು ವೃತ್ತಿಯನ್ನೇ ಅವರು ಮಾಡ್ತಾ ಇರೋದ್ರಿಂದ, ಆಯುಧವನ್ನು ತಯಾರು ಮಾಡಿಸುವ ವೃತ್ತಿಯನ್ನು ಮಾಡ್ತಿರೋದ್ರಿಂದ ಅವರನ್ನು ಕೂಡ ಈ
ಕೃತ್ಯಗಳಿಗೆ ಕರೆಯಬಾರದು. ಗ್ರಾಮಪತಿ ಒಬ್ಬ ರಾಜ ದಶವೇಶ್ಯ ಸಮಹ ಅಂತ ಹಿಂದೆ ಬಂದಿತ್ತು. 10 ಜನ ವೇಶ್ಯರಿಗೆ ಸಮಾನ ಒಬ್ಬ ರಾಜ ಅಂತ ಹೇಳಿ. ರಾಜ ಮಾತ್ರ ಅಲ್ಲ, ಎಲ್ಲ ಆಡಳಿತಗಾರರು, ಗ್ರಾಮಪತಿ ಇತ್ಯಾದಿ ಎಲ್ಲ ಆಡಳಿತಗಾರರು ಕೂಡ ಅನೇಕ ಪಾಪಗಳಿಗೆ ಬಲಿಯಾಗುವಂತ ಸಾಧ್ಯತೆ ಇರ್ತದೆ. ಅದರಿಂದ ಅವರಲ್ಲಿ ಶುದ್ಧಿ ಇರೋದಿಲ್ಲ. ಅದಕ್ಕಾಗಿ ಗ್ರಾಮಪತಿಯನ್ನು ಬೇಡ ಅಂತ ಹೇಳಿದ್ದಾರೆ. ಗ್ರಾಮ ಪುರೋಹಿತ, ದುಡ್ಡಿಗಾಗಿ ಗ್ರಾಮದ ಪೌರೋಹಿತ್ಯವನ್ನು ಮಾಡಿಸುವವನು ಅಂತ ಅರ್ಥ ತಿಳ್ಕೋಬೇಕು. ಜ್ಯೋತಿಷಿ, ಅದು ಕೂಡ ಅಷ್ಟೇ, ಕೇವಲ ಧನದಾಸಿಗಾಗಿ ಯಾವುದನ್ನು ಮಾಡಿದ್ರು ಅದೆಲ್ಲ ತಪ್ಪೇ ಆಗ್ತದೆ. ಅವರೆಲ್ಲ ಶೂದ್ರರಿಗೆ ಸಮಾನ. ಈ ಶೂದ್ರದ ಅನ್ನವನ್ನ ನಾಚಿಕೆ ಇಲ್ಲದೆ ಯಾರು ತಿಂದ್ರೆ ಅವನು ಅಭಕ್ಷ್ಯ ಭೋಜನ ಮಾಡಿದಂತಾಯ್ತು, ಅವನಿಗೆ ಅಧರ್ಮ ಇದೆ, ಅವನ ಶಕ್ತಿ ತೇಜಸ್ಸು ಎಲ್ಲ ಹಾಳಾಗಿ ಹೋಗ್ತದೆ, ಮುಂದೆ ಪ್ರಾಣಿಯಾಗಿ ಜನಿಸ್ತಾನೆ. ನಿಷ್ಕ್ರಿಯೋ ಧರ್ಮವಜ್ಜಿತ ಸಪ್ರಯಾತಿ ಯಥಾ ಶ್ವಾವೈ, ನಾಯಿಯಂತೆ ತಿರುಗಾಡುವಂಥ ಪ್ರಸಂಗ ಬಂದಿತ್ತು ಅವನಿಗೆ ಅಂತ ಹೇಳ್ತಾರೆ. ವೈದ್ಯನ ಅನ್ನವನ್ನು ಊಟ ಮಾಡುವವನು ನಿಂದೆನಾಗ್ತಾನೆ. ವೈದ್ಯಾನ್ನ ಅದು ಮಲಕ್ ಸಮಾನವಾದ್ದು. ವ್ಯಭಿಚಾರಿಣಿ ಅಥವಾ ವೇಶ್ಯೆಯ ಅನ್ನವೂ ಕೂಡ ಮಲಕ್ ಸಮಾನವಾದ್ದು. ಶಿಲ್ಪಿ ಏನಿರ್ತಾನೆ ಅವನ ಅನ್ನವೂ ಕೂಡ ಹಾಗೆ ಕ್ಷುದ್ರವಾದದ್ದೇ. ಅಲ್ಲಿ ಕಾರುಕ ಅನ್ನಂ ಅಂತಿದೆ. ಕಾರುಕ ಅಂದ್ರೆ ಕಮ್ಮಾರ ಅಂತ ಅರ್ಥ ಬರೆದಿದ್ದಾರೆ. ಕಮ್ಮಾರ ಅಥವಾ ಬೇರೆ ಶಿಲ್ಪಿ ಅಂತ ಅರ್ಥ. ವಿದ್ಯೋಪಜೀವಿನಃ ಅನ್ನಂ, ಇದನ್ನು ಗಮನಿಸಬೇಕು. ಬೇರೆ ಯಾರನ್ನೋ ವೈದ್ಯರನ್ನ, ಶಿಲ್ಪಿಗಳನ್ನ, ಕಮ್ಮಾರರನ್ನ ಬೈದದ್ದು ಮಾತ್ರ ಅಲ್ಲ, ಬ್ರಾಹ್ಮಣನೇ ಆಗಿದ್ದು ಕೂಡ ತಾನೊಬ್ಬ ವಿದ್ಯಾವಂತನಾಗಿ ಆ ವಿದ್ಯೆಯನ್ನ ಕೇವಲ ಮಾರಾಟಕ್ಕಾಗಿ ಯಾರು ಉಪಯೋಗ ಮಾಡ್ಕೋತಾನೆ ಅಂಥವನ ಅನ್ನವನ್ನು ತಿನ್ನಬಾರದು. ಆ ಅನ್ನ ಅದು ಶೂದ್ರ ಅನ್ನಕ್ಕೆ ಸಮಾನವಾದ್ದು, ಅದನ್ನು ಪರಿತ್ಯಜಿಸಬೇಕು. ಕಲಂಕಿತನಾದ ಯಾವುದೇ ವ್ಯಕ್ತಿಯ ಮನೆಗೆ ಹೋಗಿ ಆತನ ಹತ್ರ ಹೋಗಿ ಅನ್ನ ತಿಂದ್ರೆ ಅದೊಂದು ರಕ್ತದ ಮಡುವಿದ್ದಂತೆ, ರಕ್ತದ ಸರೋವರ ಇದ್ದಂಥದ್ದು. ಚಾಡಿಕೋರನ ಅನ್ನ ಬ್ರಹ್ಮಹತ್ಯೆಗೆ ಸಮಾನವಾದ ಅನ್ನ, ಗೌರವವಿಲ್ಲದೆ ತಿರಸ್ಕಾರ ಮಾಡಿ ಹಾಕಿದ ಅನ್ನ, ಅದನ್ನು ತಿನ್ನಬಾರದು. ಅದನ್ನು ತಿಂದವನು ರೋಗಕ್ಕೆ ತುತ್ತಾಗ್ತಾನೆ, ಅವನ ಕುಲ ಕ್ಷೀಣ ಆಗಿ ಹೋಗ್ತದೆ. ನಗರ ರಕ್ಷಕನ ಅಂದ್ರೆ ಆಡಳಿತಗಾರ, ಗ್ರಾಮಪತಿ ಇದನ್ನ ನಾವು ನೋಡಿದ್ದೇವೆ. ಅವನು ಚಂಡಾಲನಿಗೆ ಸಮಾನರಾಗ್ತಾರೆ. ನಗರೀ ರಕ್ಷಣೋ ಭುಂಕ್ತೆ ಶ್ವಪಚ ಪ್ರವಣೋ ಭವೇತ್, ಅವನಿಗೆ ಸಮಾನನಾಗ್ತಾನೆ ಅಂತ ಅರ್ಥ. ಪ್ರವಣ ಅಂತಂದ್ರೆ ಸಮಾನ, ನಿಷ್ಠ, ಅದರಂತೆ ಇರುವವನು. ಅಲ್ಲಿ ಚಂಡಾಲನ ಸ್ನೇಹಿತನಾಗ್ತಾನೆ ಅಂತ ಅರ್ಥ ಇದೆ. ಆ ಸ್ನೇಹಿತ ಅನ್ನೋ ಶಬ್ದ ಅಷ್ಟು ಸರಿಯಲ್ಲ. ನಿಷ್ಠ, ಅದರಂತೆ ಆಗುವವನು, ಚಂಡಾಲನಂತೆ ಆಗುವವನು ಅಂತ ಈಗ ಅರ್ಥನೇ ಅದಕ್ಕೆ ಯೋಗ್ಯವಾದ. ಅದನ್ನು ತಿದ್ಕೊಳ್ಳೋದು ಒಳ್ಳೆಯದು. ಗೋವಧ, ಬ್ರಾಹ್ಮಣವಧ, ಸುರಾಪಾನ, ಗುರುಪತ್ನಿ ಸಮಾಗಮ ಇದನ್ನೆಲ್ಲ ಮಾಡಿದವರು ಬ್ರಾಹ್ಮಣನೇ ಆಗಿದ್ರು ಕೂಡ ಅವರ ಮನೆಯಲ್ಲಿ ಭೋಜನ ಮಾಡುವಂತಹ ಮತ್ಯಾವುದೇ ಬ್ರಾಹ್ಮಣ ಮುಂದೆ ತಾನು ರಾಕ್ಷಸನಾಗಿ ಹುಟ್ಟುತ್ತಾನೆ. ಒಂದೇನೋ ವಸ್ತುವನ್ನು ಅಡ ಇಟ್ಟಾಗ, ನಮ್ಮ ಹತ್ರ ಯಾರೋ ಒಬ್ರು ಅಡ ಇಟ್ಟಿದ್ದಾರೆ, ನಿಕ್ಷೇಪ ಮಾಡಿದ್ದಾರೆ, ಅದನ್ನು ನಾವು ಸಕಾಲದಲ್ಲಿ ಕೊಡದೆ ಅಪಹಾರ ಮಾಡಿಬಿಟ್ರೆ, ಮತ್ತೆ ಕೃತಜ್ಞನ ನಪುಂಸಕನ ಅನ್ನವನ್ನು ತಿಂದರೆ ಅವರೆಲ್ಲ ನಿಷಾದ ಜಾತಿಯಲ್ಲಿ ಮುಂದೆ ಜನಿಸ್ತಾರೆ, ಇನ್ನೊಬ್ಬರಿಗೆ ಘಾತಕರಾಗಿ ಬದುಕ್ತಾರೆ. ಯಾರಿಗೆ ಭೋಜನ ಮಾಡಿಸ್ಬೇಕು, ಯಾರಿಗೆ ಭೋಜನ ಮಾಡಿಸಬಾರ್ದು ಅನ್ನೋದನ್ನು ಹೇಳಿದ್ದೀನಿ. ನಿನಗೆ ಮತ್ತೇನನ್ನ ಇದ್ರ ಬಗ್ಗೆ ಕೇಳಬೇಕು ಅಂತಿದೆ ಹೇಳು ಅಂತ ಭೀಷ್ಮರು ಹೇಳಿದ್ರು. ಅಲ್ಲಿಗೆ ಇವತ್ತಿನ ಈ ಭಾಗ ಸಮಾಪ್ತವಾಗಿದೆ.